ಅಡಿವಿ ದನಗಳು ತಿರುಗಾಡ್ತಾರಲ್ಲ, ನಂಗೆ ಓದ್ತೀನಿ ಇದು ಓದ್ತೀನಿ ಅದು ಮುಗಿಸಿದೆ ಇದು ಮುಗಿಸಿದೆ, ಇಲ್ಲ ಅದು ಮುಗಿಸಿದೆ ಇದು ಮುಗಿಸಿದಿಲ್ಲ, ರಿಸಲ್ಟ್ ಇಂಪಾರ್ಟೆಂಟ್ ಐತೆ, ಕರೆಕ್ಟಾಗಿ ತಿಳ್ಕರಿ. ಯಾರು ನೋಡ್ತಾರೆ ಇಲ್ಲಾಂದ್ರೆ ಯಾರು ಅದು ಬಿಟ್ಟು ಇನ್ನೊಬ್ಬನ ತಗೊಂಡು ಏನು ಮಾಡ್ತಾರೆ, ಹೌದು ಇನ್ನೊಬ್ಬರ ಬಗ್ಗೆ ತಗೊಂಡು ಸುಮ್ಮನೆ ಸ್ಟಡಿ ಮಾಡ್ರಿ. ಗೌರ್ಮೆಂಟ್ 5ನೇ ಕ್ಲಾಸ್ರಿಂದ 12ನೇ ಕ್ಲಾಸ್ ತನಕ ಬುಕ್ ತಗರಿ, ಗೌರ್ಮೆಂಟ್ ಬುಕ್ಸ್ ತಗರಿ, ಕರೆಕ್ಟಾಗಿ ನೋಡ್ಕೆ ಸ್ಟಡಿ ಮಾಡಿ, ನ್ಯೂಸ್ ಪೇಪರ್ ಎಲ್ಲ ಓದ್ರಿ. ನೀವು ಬುದ್ಧಿವಂತರಾತ್ರಿ, ನಾಳೆ 4 ಮಂದಿ ನಿಮ್ಮ ಮನೆಗೆ ಬರ್ತಾರಪ್ಪ, ಹೌದು ಇಲ್ಲ ಅಂತಂದ್ರೆ ಏನು ಮಾಡ್ತಾವೆ, ಹೌದು ಅವ್ನು ಎಷ್ಟೋ ಓದಿದ ನೋಡು, ಎಷ್ಟೋ ಓದಿಸಿದ್ರು ನೋಡು, ನೌಕರಿ ಬಂದಿಲ್ಲ ಅಂತ ಮತ್ತೆ ಜನ ಏನೋ ಮಾತಾಡ್ತಾವೆ, ಏನೋ ಮಾತಾಡ್ಕಲಿ ನೀವು, ಬಟ್ ಓದೋದು ಕಲೀರಿ ಫಸ್ಟಿಗೆ. ನಿಮ್ದು ಏನೈತೆ ಒಂದು ಏಮ್ ಇಟ್ಟಾರೆ ಕರೆಕ್ಟಾಗಿ, ಅದು ಆಟೋಮೆಟಿಕ್ಕಾಗಿ ಈಡೇರಿಸ್ಬೇಕು, ನಿಮ್ಮ ಕೈಲೈತೆ ಕರೆಕ್ಟಾಗಿ ಏಮ್ ಇಟ್ಕೊಂಬದು ಅಷ್ಟೆಲ್ಲ ಸ್ಟಡಿ ಮಾಡ್ಬೇಕು. ಇದ್ದಷ್ಟು ದಿನ ಖುಷಿ ಇರ್ಬೇಕು. ಮನೆ ಇಂಪಾರ್ಟೆಂಟ್, ಮನೆ ಇಲ್ಲ ಅಂದ್ರೆ ಆಯ್ತು ಇರೋದ್ರಲ್ಲಿ ಸಾಧ್ಯನೇ ಇಲ್ಲ. ಅದು ಕರೆಕ್ಟಾಗಿ ತಿಳ್ಕರಿ. ನೀವು ಏನಾರ ಫೋನ್ ತಗೊಂಡು ನೋಡಕತ್ತೀರಿ ಅಂದ್ರೆ ಅದು ನಿಮ್ಮ ತಂದೆ ತಾಯಿಗಳ ಒಂದು ಆ ಕೃಪಾ ಕಟಾಕ್ಷ ಅಂತ, ಆಶೀರ್ವಾದ ಅಂತ, ಅದು ನೀವು ಗಮನಿಸ್ರಿ. ಕರೆಕ್ಟಾಗಿ ಸ್ಟಡಿ ಮಾಡ್ಬೇಕು, ನೀವು ಭಾರಿ ಓದ್ಬೇಕು. ಓದ್ತಾ ನಿಮ್ಗೆ ಗೊತ್ತಾಗೋದಕ್ಕೆ ಏನೈತೆ, ಓದಕ್ಕೆ ಏನಪ್ಪ ನಮ್ಗೆ, ಹೌದಲ್ಲ ಓದೋದು. ಮೆದುಳು ಕೊಟ್ಟನ ದೇವರು 1400 ಗ್ರಾಮ್, 2 ಕೈ ಕೊಟ್ಟನ, ಪುಸ್ತಕ ಇಟ್ಕೊಳಕ ಕಣ್ಣು ಕೊಟ್ಟನ, ಹೌದು ಕಿವಿ ಕೊಟ್ಟನ, ಅರ್ಥ ಮಾಡ್ಕೊಂಬ ಕೆಪಾಸಿಟಿ ಕೊಟ್ಟನ. ಸ್ಟಡಿ ಮಾಡ್ರಿ, ಓದ್ರಿ. ಊರಾಗ ಹೋಗ್ರಿ, ನಿಮ್ಮೂರಾಗ ಇರ್ತದ ಯಾವ್ದಾರ ಮಾನೆ ಗಿಡ, ಹುಂಚಣ್ಣಿ ಗಿಡ, ಹೌದಲ್ಲ ಯಾವ್ದಾರ ತೆಂಗಿನ ಗಿಡ, ಗದ್ದೆ ಕುಂತು ಓದ್ರಿ, ಗುಡ್ದಾಗ ಓದ್ರಿ, ಹೌದಲ್ಲ. ದುಡ್ಡಿಲ್ಲ ಸರ್ ನಮ್ಮ ಲೈಬ್ರರಿಗೆ ಬರಕ, ಗುಡ್ಡಕ್ಕೆ ಹೋಗಿ ಓದು. ನಾವೇನು ಲೈಬ್ರರಿಗೆ ಓದಿವೆ, ಅಲ್ಲಿ ಹೋಗ್ರಿ, ಅಲ್ಲಿ ಸರ್ಕಾರ ಹಣ್ಣಿನ ತೋಟ, ಮಾನ್ಯವಾಗಿ ನಾವು ಸರ್ಕಾರ ಹಣ್ಣಿನ ತೋಟ ಕುಂತ್ಕೇಸೆ ಆ ಸ್ಟಡಿ ಮಾಡ್ತಿದ್ದೆ, ಹೌದು ಇಲ್ಲೇ ಓದ್ಬೇಕಂತಿಲ್ಲ. ಚಿಂತೆ ಇದ್ದವನಿಗೆ ಎಲ್ಲಿ ಆದ್ರೂ ಓದ್ಬೋದೈತೆ. ಅದು ನಮ್ಗೆ ಮಾರ್ಕೆಟ್ನಾಗ ಕುಂತು ಓದ್ಬೋದು ಮನಸ್ಸು ಮಾಡಿದ್ರೆ. ನಮಗೆ ಭಾಳ ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕ್ರಿ. ತಿಳ್ಕೊಂಡು ನಿಮ್ಗೆ ಆಟೋಮೆಟಿಕ್ಕಾಗಿ ಒಂದು ದಾರಿ ಸಿಗ್ತದೆ, ಊಟ ಸಿಗ್ತದೆ. ಇಲ್ಲಾಂದ್ರೆ ಯಾವ ಪರಿಸ್ಥಿತಿ ಭಾಳ ಕಠಿಣ. ಅದೇ ಯಾವುದು ನುಚ್ಚಿನನ್ನ, ಇಲ್ಲ ಬ್ಯಾಳೆ, ಇಲ್ಲಾಂದ್ರೆ ನೀರು ಬ್ಯಾಳೆ, ಹೌದಲ್ಲ ಅವೆಲ್ಲ. ಇಲ್ಲಾಂದ್ರೆ ಯಾರ್ದು ಲಗ್ನದಾಗ ಪಕ್ಕದಾಗ ಮದುವೆ ಕಳ್ತನಿಂದ ಊಟ ಮಾಡ್ಕೊಂಬರೋದು, ಈ ರೀತಿ ಇರ್ತಾವೆ ನಮ್ಮ ಸಮಸ್ಯೆ. ನಾವೇನು ಮಾಡಿಲ್ಲ, ಎಲ್ಲ ನಾವು ಮಾಡೀವಿ. ಬಟ್ ಏನಂತ ಕೊಟ್ರಿ ನಾವು ತಿಳ್ಕೊಂಡಿವಿ. ನೀವು ತಿಳ್ಕರಿ, ಉದ್ಧಾರ ಆಗ್ರಿ, ಬುದ್ಧಿವಂತರಾಗ್ರಿ, ನಿಮ್ಮ ತಂದೆ ತಾಯಿ ಕಡೆ ಗಮನ ಕೊಟ್ರಿ. ನಿಮ್ಗೆ ಹೊಸದು ಒಂದು ನಿಮ್ಮ ಅಮ್ಮಗೆ ಸೀರೆ ಕೊಡಿಸ್ರಿ ಚಲೋ, ಈಗ ಹೈ ಕ್ವಾಲಿಟಿ ಒಂದು 20,000-30,000 ರೂಪಾಯಿ, ಅವಾಗ ನಿಮ್ಗೆ ಜೀವನ ಸಾರ್ಥಕ ಆಗ್ತದ. ಅದು ಬಿಟ್ಟಿಗೆ ಏನ್ ಬೇಕದು ಮಾಡಕ್ ಹೋಗ್ಬೇಡ್ರಿ. ನಮ್ದು ನೋಡ್ಬೇಕಂದ್ರೆ ಯಾರ್ದ ನೋಡ್ಕೇರಿ ನೀವು. ಮತ್ತೆ ನೀವು ಅವು ಯಾವ ಲೈಕ್ ಪಾಯ್ಕೆ ನೋಡಿ ಡಿಸ್ಲೈಕೆ ಮಾಡ್ರಿ ಅಂತೇಳಿ, ಹೌದು ನೀವು ಡಿಸ್ಲೈಕೆ ಮಾಡ್ರಿ, ನೀವು ನೋಡ್ರಿ ಬಿಡೋಣ ಬಿಡ್ರಿ. ಬಟ್ ಬುದ್ಧಿವಂತರಾಗ್ರಿ. ನಿಮ್ಮ ತಂದೆ ತಾಯಿನ ಆ ಕಡೆ ಗಮನಿಸ್ರಿ, ನಿಮ್ಮ ಮನೆ ಕಡೆ ನೋಡ್ರಿ. ಗುಡಿಸಿಲ್ ಇರ್ತದ, ಮನ್ಯಾಗ ಗಂಗಳ ಸೊಟ್ಟ ಪುಟ್ಟ ಇರ್ತಾವ, ಹೌದ್ರದ್ದು ಆ ತೆಪ್ಪೇಲಿ ಇರ್ತಾವ, ತೆಪ್ಪೆಲೆಗಳು ನೀರು ಕಾಸಕ್ಕೆ ಇಡ್ತಾರ ಮನ್ಯಾಗ. ಆ ತೆಪ್ಪೆಲಿ ಕಂಟನೇ ಇರ್ತದಲ್ಲ, ಹಿಂಗೆ ಹಿಡ್ಕೊಂಡು ಪಾಪ ಆ ಟವಲಿಂದ ನೀರು ತಗವ ಅನ್ಕೆಸ ಇರ್ತಾರೆ, ನೀರು ತಂದಿಡ್ತಾರೆ ಮನೆ ತಂದೆ ತಾಯಿ ಮೈ ತಗೊಳಕ. ಅವೆಲ್ಲ ಅವ್ರು ನೆನ್ಪು ಮಾಡ್ಕೋಬೇಕು. ಅವೆಲ್ಲ ನೆನ್ಪು ಮಾಡ್ಕೊಂಡ್ರೆ ಮಾತ್ರ ತಲೆಯಾಗೆಲ್ಲ ಹೋಗಂತ